ಶಾಲೆಗೆ ಹೋಗೋ ಮಕ್ಕಳು ಇದ್ದರೆ, ಆಫೀಸಿಗೆ ಹೋಗೋರಿದ್ದರೆ ಡಬ್ಬಿಗೆ ಏನು ಮಾಡ್ಕೊಂಡು ಹೋಗೋದು, ಅದೇ ಚಿತ್ರಾನ್ನ ಪಲಾವು ಎಲ್ಲ ಮಾಡಿ ಮಾಡಿ ಬೇಜಾರಾಗಿದೆಯಾ? ಹಾಗಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಅದರಲ್ಲೂ ಮಕ್ಕಳಿಗೆ ಈ ಆಲೂಗಡ್ಡೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ಈ ಬೇಬಿ ಪೊಟ್ಯಾಟೊ ಅಥವಾ ಸಣ್ಣ ಸಣ್ಣ ಆಲೂಗಡ್ಡೆ ಏನು ಸಿಗುತ್ತೆ ಅದನ್ನು ತಗೊಂಡು ಬಂದಿದ್ದೀನಿ. ಅದನ್ನು ಪೂರ್ತಿಯಾಗಿ ಸಿಪ್ಪೆ ತೆಗೆದು ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬೇಯಿಸಿರೋದೆಲ್ಲ ಹಸಿ ಆಲೂಗಡ್ಡೆದೇ ಸಿಪ್ಪೆ ತೆಗೆಯೋದು. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ರಾತ್ರಿಯೇ ಮಾಡಿಟ್ಕೋಬೇಕಾಗತ್ತೆ. ನಂತರ ಪಲಾವ್ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. 1 ಲೋಟದಷ್ಟು ನಾರ್ಮಲ್ ಊಟಕ್ಕೆ ಬಳಸುವಂತಹ ಸೋನಾ ಮಸೂರಿ ಅಕ್ಕಿ. ಈ ರೀತಿ ಕಾಂಬಿನೇಷನ್ ಮಾಡಿ ಹಾಕೋದು ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ, ಚೆನ್ನಾಗಾಗತ್ತೆ. ತೊಳೆದುಬಿಟ್ಟು ಅದನ್ನು ನೆನೆಸಿಟ್ಕೊಳ್ಳಿ 20 ನಿಮಿಷ. ಅಷ್ಟರಲ್ಲಿ ನಾವೀಗ ಆಲೂಗಡ್ಡೆಯನ್ನು ಹುರ್ಕೊಳ್ಳೋಣ. 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಅರ್ಧ ಚಮಚದಷ್ಟು ಅರಿಶಿಣ, ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಷ್ಟು ಖಾರ ಇಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅರ್ಧ ಚಮಚ ಹಾಕಿದ್ದೇನೆ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಸಿಪ್ಪೆ ಸುಲಿದಂತಹ ಆಲೂಗಡ್ಡೆ ಮಿಶ್ರಣ ಏನಂದರೆ ಹೋಳೇನಿದೆ, ಹೋಳಲ್ಲ ಇದು, ತುಂಬ ದೊಡ್ಡದಿದ್ರೆ ನೀವು ಹೋಳು ಮಾಡಿ ಹಾಕೋಬೋದು. ಚಿಕ್ಕದ ಆಲೂ ಆದರೆ ಇಡೀದನ್ನೇ ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈ ರೀತಿ ನಾವು ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಆಲೂಗಡ್ಡೆ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ. ಹಾಗಂತ ಬೆಂದು ಎಲ್ಲ ಮೆದು ಆಗೋದು ಬೇಡ, 3 ನಿಮಿಷ ಹುರ್ಕೊಂಡ್ರೆ ಸಾಕು. ಅದನ್ನು ಪಕ್ಕಕ್ಕಿಟ್ಟು ಒಂದು ಮಿಕ್ಸರ್ ಜಾರಿಗೆ 2-3 ಎಸಳು ಬೆಳ್ಳುಳ್ಳಿ, ಹೆಚ್ಚಿದಂತಹ ಶುಂಠಿ, 2 ಹಸಿಮೆಣಸಿನ್ಕಾಯಿ, ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಹಾಕ್ಕೊಂಡು ನುಣ್ಣಗೆ ಮಸಾಲೆಯನ್ನು ಹರ್ಕೋತೀನಿ. ಇಲ್ಲಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಆದರೆ ಖಂಡಿತ ನೀವು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಒಂದು ಕುಕ್ಕರಿಗೆ 2 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಓಪನ್ ಪ್ಯಾನಲ್ಲಿ ದಮ್ ಕಟ್ಟಿ ಬಿರಿಯಾನಿ ಥರ ಸಹ ಮಾಡ್ಬೋದು, ಆದರೆ ಬೆಳಗಿನ ಗಡಿಬಿಡಿಗೆ ಮಾಡೋದಾದರೆ ಈ ರೀತಿ ಕುಕ್ಕರ್ನಲ್ಲಿನೂ ಸಹ ಮಾಡ್ಕೊಳ್ಬೋದು. 1 ಪಲಾವ್ ಎಲೆಯನ್ನು ಹಾಕಿದ್ದೇನೆ, ಅರ್ಧ ಚಮಚ ಸೋಂಪು ಹಾಕಿದ್ದೇನೆ. ನಂತರ ಎಲ್ಲ ಪಲಾವ್ ಮಸಾಲೆ ಸ್ಪೈಸಸ್ ಏನಿರುತ್ತಲ್ಲ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸ್ ಹೂವು, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹುರಿದು 1 ಈರುಳ್ಳಿಯನ್ನು ಉದ್ದುದ್ದವಾಗಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು 1 ಹೆಚ್ಚಿರುವಂತಹ ಟೊಮೆಟೊ ಹಾಕಿದ್ದೇನೆ. ಟೊಮೆಟೊ ಸಹ ಇಲ್ಲಿ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಬೇಡದೆ ಹೋದರೆ ಬೇಡ. ಇದಕ್ಕೆ ಮತ್ಯಾವುದು ತರಕಾರಿ ಹಾಕೋದು ಬೇಡ. ಇಲ್ಲಿ ಮೇಯ್ನಾಗಿ ನಾವು ಆಲೂಗಡ್ಡೆನೇ ಹಾಕ್ತಾ ಇರೋದ್ರಿಂದ ಮತ್ತೆ ಯಾವುದೇ ಕ್ಯಾರೆಟು, ಬೀನ್ಸು, ಬಟಾಣಿ ಅದೆಲ್ಲ ಬೇಕಾಗೋದಿಲ್ಲ, ಹಾಕಬೇಡಿ, ಚೆನ್ನಾಗಾಗಲ್ಲ. ಜಸ್ಟ್ ಬೇಬಿ ಪೊಟ್ಯಾಟೊ ಮಾತ್ರ ಹಾಕ್ಕೊಳ್ಳಿ. ಮಾಡಿರೋಂತಹ ಮಸಾಲೆ, ರುಬ್ಬಿರೋಂತಹ ಮಸಾಲೆಯನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರಿದು 2 ಚಮಚದಷ್ಟು ಮೊಸರು, ಅರ್ಧ ಚಮಚ ಗರಂ ಮಸಾಲ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಅಂದರೆ ಮತ್ತೆ ರೆಡ್ ಚಿಲ್ಲಿ ಪೌಡರ್, ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕ್ತಾ ಇರೋದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿ ಮೆಣಸನ್ನು ರುಬ್ಲಿಕ್ಕೂ ಸಹ ಹಾಕಿರ್ತೇವಲ್ಲ, ಮಕ್ಕಳು ಖಾರ ತಿನ್ನಲ್ಲ ಅಂತಾದರೆ ನೀವು ಇಲ್ಲಿ ಈ ಟೈಮ್ನಲ್ಲಿ ಅಚ್ಚ ಖಾರದ ಪುಡಿಯನ್ನು ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೊಂಡು ನೆನೆಸಿದಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸ್ಕೊಂಡು ಮಸಾಲೆ ಒಟ್ಟಿಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೆನೆಸಿರೋದ್ರಿಂದ ಬೇಗ ಒಡೆದೋಗುತ್ತೆ, ತುಂಬ ಜೋರಾಗಿ ಮಿಕ್ಸ್ ಮಾಡೋದು ಬೇಡ. ನಂತರ ನಾವು ಹುರಿದಂತಹ ಆಲೂಗಡ್ಡೆ ಏನಿದೆ, ಬೇಬಿ ಪೊಟ್ಯಾಟೊ, ಅದನ್ನು ಸೇರಿಸ್ಕೊಳ್ಳೋಣ. ಈ ಸ್ಟೆಪ್ಪನ್ನು ಮಾಡೋದ್ರಿಂದಾನೇ ಆಲೂಗಡ್ಡೆಯಲ್ಲಿ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಯುತ್ತೆ, ಹಾಗಾಗಿ ಈ ರೀತಿ ಹುರ್ಕೊಳ್ಳೋದು. ಇಲ್ಲಾಂದರೆ ಆಲೂಗಡ್ಡೆ ತುಂಬ ಸಪ್ಪೆ ಅಂತ ಅನಿಸ್ಬಿಡುತ್ತೆ, ತಿನ್ನುವಾಗ ಚೆನ್ನಾಗಾಗಲ್ಲ. ಇವಾಗ ಅಕ್ಕಿಯೊಟ್ಟಿಗೆ ಆಲೂಗಡ್ಡೆನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕಿವಾಗ ನೀರು ಸೇರಿಸ್ಕೊಳ್ಳೋಣ. ನಾನು 2 ಕಪ್ ಅಕ್ಕಿ ಹಾಕಿದ್ದೆ, ಸೊ ಹಾಗಾಗಿ 3 ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ನೆನೆಸಿರೋದ್ರಿಂದ 1 ಕಪ್ಪು ನೀರು ಕಡಿಮೆ ಸಾಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ. ಆಲೂಗಡ್ಡೆ ಹುರಿಯುವಾಗ ಸ್ವಲ್ಪ ನಾವು ಉಪ್ಪನ್ನು ಹಾಕಿರ್ತೇವೆ, ಹಾಗಾಗಿ ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕಿಂತ ಮುಂಚೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಪರಿಮಳ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿ ಕುದಿಬೇಕು, ಕುದ್ದ ಮೇಲೇ ಲಿಡ್ಡನ್ನು ಕ್ಲೋಸ್ ಮಾಡಿ. ಹಾಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡ್ಸ್ಕೊಂಡಿದ್ದೀನಿ ನಾನು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡೋಣ. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುವಂತಹ ಬೇಬಿ ಪೊಟ್ಯಾಟೊ ಪಲಾವ್ ಅಥವಾ ಆಲೂಗಡ್ಡೆ ಬಿರಿಯಾನಿ ತಯಾರಾಯಿತು. ಖಂಡಿತ ಫ್ರೆಂಡ್ಸ್, ಇದು ಮಕ್ಕಳಿಗಂತೂ ಭಾರಿ ಇಷ್ಟ ಆಗುತ್ತೆ. ಈ ಮಸಾಲೆ ಭರಿತ ಅನ್ನದ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ, ಅವರಿಗಂತೂ ಹೇಳಿ ಮಾಡಿಸಿದಂತಹ ಅಡುಗೆ ಇದು. ಒಮ್ಮೆ ಮಾರ್ಕೆಟಿಗೆ ಹೋದಾಗ ಈ ಸಣ್ಣ ಆಲೂಗಡ್ಡೆ ಅಥವಾ ಬೇಬಿ ಪೊಟ್ಯಾಟೋನ ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ, ಆಯಿತಾ? ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ, ಒಂದಕ್ಕೊಂದು ಅಂಟಿಲ್ಲ, ಹಾಗಂತ ತುಂಬ ಕಾಳು ಥರನೂ ಆಗಿಲ್ಲ, ಚೆನ್ನಾಗಿ ಬೆಂದಿದೆ. ಈ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರೋ ಪೊಟ್ಯಾಟೊ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಾಡ್ತೀರಾ ಅಲ್ವಾ?